ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಇಂದು ಉಭಯಚರಿ ಯೋಗ ಸೃಷ್ಟಿಯಾಗಲಿದೆ. ಸ್ನೇಹಿತರೆ, ಈ 5 ರಾಶಿಯವರ ಗೌರವ ಪ್ರತಿಷ್ಠೆ ಹೆಚ್ಚಳ ಆಗಲಿದೆ. ಇದರ ಜೊತೆಗೆ ಇವರಿಗೆ ಅಪಾರವಾದ ಧನ ಸಂಪತ್ತು ಲಭಿಸಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಜನವರಿ 19ರಂದು ಉಭಯಚರಿ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳಲಿದೆ. ಸ್ನೇಹಿತರೆ, ಈ ಕಾರಣದಿಂದಾಗಿ ಕೆಲವು ರಾಶಿಗಳಿಗೆ ಇದು ಉತ್ತಮ ದಿನವಾಗಿರಲಿದೆ. ನಾಳೆ ಸೂರ್ಯದೇವನ ಅನುಗ್ರಹವು ಯಾವ ರಾಶಿಯವರ ಮೇಲೆ ಇರಲಿದೆ, ಆ ರಾಶಿ ನಿಮ್ಮದು ಕೂಡ ಇದೆಯಾ, ಮತ್ತು ಈ ರಾಶಿಗಳಿಗೆ ಭಾನುವಾರ ಹೇಗಿರಲಿದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಅದರಿಂದ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದ್ರಿಂದ ನಮಗೆ ನೀವು ಪ್ರೋತ್ಸಾಹಿಸ್ಬೋದು. ಸ್ನೇಹಿತರೆ, ಇನ್ನು ಜನವರಿ 19ನೇ ತಾರೀಕು ಸ್ನೇಹಿತರೆ, ಭಾನುವಾರ, ಚಂದ್ರನು ಹಗಲು ರಾತ್ರಿ ಕನ್ಯಾ ರಾಶಿಯಲ್ಲಿ ಚಲಿಸಲಿದ್ದಾನೆ ಅಂತ ಹೇಳ್ಬೋದು. ಸ್ನೇಹಿತರೆ, ಜೊತೆಗೆ ಇದರಿಂದ ಅನೇಕ ಶುಭಯೋಗಗಳು ಸೃಷ್ಟಿಯಾಗ್ತಿವೆ. ಇದು ಆ ದಿನದ ಮಹತ್ವವನ್ನು ಹೆಚ್ಚಿಸಲಿದೆ. ಸ್ನೇಹಿತರೆ, ಭಾನುವಾರ ರೂಪುಗೊಳ್ಳುವಂತಹ ಈ ಶುಭಯೋಗಗಳ ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ನೀವು ಕಾಣ್ಬೋದಾಗಿದೆ. ಜ್ಯೋತಿಷ್ಯದ ಪ್ರಕಾರ ಹೇಳೋದಾದರೆ, ಈ ದಿನದಂದು ರೂಪುಗೊಳ್ಳುವ ಶುಭಯೋಗದಿಂದ ಕೆಲವು ರಾಶಿಗಳು ಹೆಚ್ಚಿನ ಪ್ರಯೋಜನವನ್ನು ಪಡೆಯಲಿವೆ. ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ಸಹ ನಾವು ಇಂದು ವಿವರಿಸ್ತಿದ್ದೇವೆ. ಸ್ನೇಹಿತರೆ, ಈ ಪರಿಹಾರಗಳನ್ನು ನೀವು ಮಾಡೋದ್ರಿಂದ ಜಾತಕದಲ್ಲಿ ಸೂರ್ಯ ಗ್ರಹದ ಸ್ಥಾನವನ್ನು ನೀವು ಇನ್ನಷ್ಟು ಬಲಪಡಿಸ್ಬೋದು. ಸ್ನೇಹಿತರೆ, ಮತ್ತು ಸೂರ್ಯ ದೇವರ ಆಶೀರ್ವಾದಕ್ಕೆ ಸಹ ನೀವು ಪಾತ್ರರಾಗ್ತೀರಿ. ಸ್ನೇಹಿತರೆ, ಇದು ಈ ರಾಶಿಯವರ ಗೌರವವನ್ನು ಹೆಚ್ಚಿಸ್ತಾ ಹೋಗ್ತದೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವಂತೆ ಇದು ಮಾಡುತ್ತದೆ. ಸ್ನೇಹಿತರೆ, ಇಂದು ಯಾವ ರಾಶಿಗೆ ಅದೃಷ್ಟ ಆಗಲಿದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತಾ, ವಿಡಿಯೋನ ತಡ ಮಾಡೋದು ಬೇಡ. ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇನ್ನು ಮೊದಲನೇ ರಾಶಿ ಮೇಷ ರಾಶಿಯಾಗಿರಲಿದೆ. ಸ್ನೇಹಿತರೆ, ಮೇಷ ರಾಶಿಯವರಿಗೆ ಸೇರಿದ ಜನರಿಗೆ ಇಂದು ಯಶಸ್ವಿದಾಯಕವಾದ ದಿನ ಆಗಿರಲಿದೆ. ಸ್ನೇಹಿತರೆ, ನಿಮ್ಮ ಉತ್ಸಾಹ ಸವಾಲುಗಳಲ್ಲಿ ಯಶಸ್ಸನ್ನು ನೀವು ಗಳಿಸ್ತಾ ಹೋಗ್ತೀರಿ. ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗ್ತವೆ. ಸ್ನೇಹಿತರೆ, ಹಳೆಯ ಹೂಡಿಕೆಗಳಿಂದ ನಿಮಗೆ ಲಾಭ ದೊರಕುವ ಪ್ರಭಾವದ ಸಂಭವವಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಯಾವುದೇ ನೀವು ಹಳೆಯ ಹೂಡಿಕೆ ಮಾಡಿದರೆ ಅದರಿಂದ ಹೆಚ್ಚು ಲಾಭ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಹಾಗೆ ಆಸ್ತಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ನಿಮಗೆ ಹೆಚ್ಚು ಲಾಭ ದೊರಕುತ್ತದೆ. ಸ್ನೇಹಿತರೆ, ಹಾಗೆ ವ್ಯಾಪಾರದಲ್ಲಿ ನಿಮ್ಮ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಮೊದಲಿಗಿಂತ ಹೆಚ್ಚು ಡಬಲ್ ಆಗುತ್ತಾ ಹೋಗ್ತದೆ. ಸ್ನೇಹಿತರೆ, ನೀವು ಇದರಿಂದ ಸಾಕಷ್ಟು ಆದಾಯವನ್ನು ಗಳಿಸ್ತೀರಿ. ಯಾವುದೇ ಆರ್ಥಿಕವಾದ ಸಮಸ್ಯೆ ನಿಮಗೆ ಎದುರಲಾಗದಿದೆ. ಸ್ನೇಹಿತರೆ, ಅದೇ ರೀತಿ ಆಭರಣಕ್ಕೆ ಸಂಬಂಧಿಸಿದಂತಹ ಕೆಲಸ ಮಾಡುವವರಿಗೆ ನಾಳೆ ಹೆಚ್ಚಿನ ಲಾಭ ದೊರಕ್ತಾ ಹೋಗ್ತದೆ. ಆಭರಣಕ್ಕೆ ಅಂದರೆ ನೀವು ಯಾವುದೇ ಆಭರಣದ ಕೆಲಸವನ್ನು ನೀವು ಮಾಡ್ತಿದ್ರೆ ಅದರಿಂದ ನಿಮಗೆ ಹೆಚ್ಚು ಲಾಭ ದೊರಕ್ತಾ ಹೋಗ್ತದೆ. ನಿಮಗೆ ಸ್ನೇಹಿತರು ಅಥವಾ ಹಳೆಯ ಪರಿಚಯದಿಂದ ಹೆಚ್ಚಿನ ಪ್ರಯೋಜನವಾಗಲಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಬರೋದಾದರೆ, ಪ್ರಭಾವಶಾಲಿ ವ್ಯಕ್ತಿಗಳಿಂದ ನಿಮಗೆ ಯಾವುದಾದರೂ ಕೆಲಸ ಪೂರ್ಣಗೊಳ್ಳುವ ಸಂಭವ ಇದೆ ಅಂತ ಹೇಳ್ಬೋದು. ಏಕೆಂದರೆ ನಿಮ್ಮ ಕೆಲಸವು ಪ್ರಭಾವಶಾಲಿಗಳಿಂದ ಇನ್ನಷ್ಟು ಬೇಗ ಆಗುವ ಚಾನ್ಸಸ್ ಇದೆ. ಅದರಿಂದ ಆರ್ಥಿಕ ಧನಲಾಭವೂ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ. ಸ್ನೇಹಿತರೆ, ಇನ್ನು ನಿಮ್ಮ ಕುಟುಂಬ ಜೀವನದಲ್ಲಿ ಸಾಮರಸ್ಯ ಮತ್ತು ಸಂತೋಷವೂ ಕೂಡ ನೆಲೆಸುವುದು. ಸ್ನೇಹಿತರೆ, ಹಾಗೆ ಆರೋಗ್ಯದ ವಿಚಾರದಲ್ಲಿ ಬರೋದಾದರೆ ಮೊದಲಿಗಿಂತ ಹೆಚ್ಚು ನೀವು ಉತ್ತಮವಾಗಿರಲಿದ್ದೀರಿ. ಸ್ನೇಹಿತರೆ, ಇನ್ನು ಇದಕ್ಕೆ ಅಶುಭಗಳು ಇದ್ದರೆ ಇದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ, ನಿಮ್ಮ ತಂದೆ ತಾಯಿಯ ಪಾದವನ್ನು ಸ್ಪರ್ಶಿಸುವ ಮೂಲಕ ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸಿ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಬೆಲ್ಲವನ್ನು ಬೆರೆಸಿ ಸೂರ್ಯದೇವನಿಗೆ ಆಗ್ರ್ಯವನ್ನು ನೀವು ಅರ್ಪಿಸೋದ್ರಿಂದ ಇದಕ್ಕೆ ಎಲ್ಲ ಪರಿಹಾರವನ್ನು ನೀವು ಕಂಡುಕೊಳ್ಬೋದು. ಸ್ನೇಹಿತರೆ, ಇನ್ನು ಮುಂದಿನ ರಾಶಿಗೆ ಬರೋದಾದರೆ ಕಟಕ ರಾಶಿಯಾಗಿರಲಿದೆ. ಕಟಕ ರಾಶಿಗೆ ಸೇರಿದ ಜನರಿಗೆ ಇಂದು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಗತಿ ಲಭಿಸ್ತಾ ಹೋಗ್ತದೆ. ಸ್ನೇಹಿತರೆ, ಇಂದು ನೀವು ವ್ಯವಹಾರದಲ್ಲಿ ಕಠಿಣ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸ್ತಾ ಹೋಗ್ತೀರಿ. ನಾಳೆ ಉತ್ತಮ ಯೋಜನೆಗಳಿಂದ ಕೆಲಸ ಮಾಡುವ ಅವಕಾಶಗಳು ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ. ಸ್ನೇಹಿತರೆ, ಇದರಿಂದಾಗಿ ನಿಮ್ಮ ಉತ್ಸಾಹ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಸ್ನೇಹಿತರೆ, ಇಂದು ನೀವು ಹಣದ ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯುವ ಸಂಭವ ಜಾಸ್ತಿ ಇದೆ. ಸ್ನೇಹಿತರೆ, ಏಕೆಂದರೆ ನೀವು ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದರೂ ಕೂಡ ಆ ವ್ಯವಹಾರ ಸಂಪೂರ್ಣವಾಗಿ ಯಶಸ್ಸನ್ನು ಕಾಣುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಸಂಗಾತಿಯ ಸಹಾಯ ಮತ್ತು ಸಹಕಾರ ದೊರಕೋದ್ರಿಂದ ನಿಮಗೆ ಇನ್ನಷ್ಟು ಲಾಭ ದೊರಕ್ತಾ ಹೋಗ್ತದೆ. ಯಾವುದಾದರೂ ಆಸ್ತಿಯನ್ನು ನೀವು ಖರೀದಿಸಬೇಕೆಂದು ಮತ್ತು ಉಳಿತಾಯ ಮಾಡಬೇಕೆಂದು ಅಂದ್ಕೊಂಡಿದ್ರೆ ಅದಕ್ಕೆ ನಿಮಗೆ ಯಶಸ್ಸು ಸಿಗ್ತಾ ಹೋಗ್ತದೆ. ಇನ್ನು ಕಿರಾಣಿ ವ್ಯಾಪಾರ ಮಾಡುವವರಿಗೆ ಇಂದು ಹೆಚ್ಚಿನ ಆದಾಯ ಲಭಿಸ್ತಾ ಹೋಗ್ತದೆ. ಸ್ನೇಹಿತರೆ,
ಇನ್ನು ನಿಮ್ಮ ಸುಖ ಸಂತೋಷ ಹೆಚ್ಚಾಗುವುದರಿಂದ ಮನಸ್ಸು ಶಾಂತ ರೀತಿಯಲ್ಲಿ ಇರ್ತದೆ. ಅದೇ ರೀತಿಯಲ್ಲಿ ನಿಮ್ಮ ವಿರೋಧಿಗಳು ನಿಮ್ಮ ಮೇಲೆ ಆಸೆಯನ್ನು ಪಡಬಹುದು. ನಿಮ್ಮ ಮಕ್ಕಳು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನವನ್ನು ನೀವು ಇಂದು ಕಾಣಬಹುದಾಗಿದೆ ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರಲಿದ್ದೀರಿ. ಯಾವುದೇ ಸಮಸ್ಯೆಯೂ ಕೂಡ ನಿಮಗೆ ಎದುರಾಗೋದಿಲ್ಲ. ಇನ್ನು ಅಶುಭಗಳಿದ್ದರೆ ಅದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ, ನೀವು ಇಂದು ಬಿಳಿ ಬಟ್ಟೆಯನ್ನು ಧರಿಸಿರಬೇಕಾಗಿರುತ್ತದೆ. ಜೊತೆಗೆ ಬಿಳಿ ಶ್ರೀಗಂಧದ ತಿಲಕವನ್ನು ಸಹ ಹಚ್ಚಬೇಕಾಗುತ್ತದೆ. ಯಾವುದೇ ಶುಭ ಕಾರ್ಯಕ್ಕೆ ಹೋಗುವ ಮುನ್ನ ಓಂ ನಮಃ ಶಿವಾಯ ಎಂದು 11 ಬಾರಿ ನೀವು ಪಠಿಸೋದ್ರಿಂದ ನೀವು ಇದಕ್ಕೆಲ್ಲ ಅಶುಭಗಳಿದ್ದರೆ ಇದೆಲ್ಲ ಪರಿಹಾರವಾಗ್ತದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಗೆ ಬರೋದಾದರೆ ಧನುಸ್ಸು ರಾಶಿಯಾಗಿರಲಿದೆ ಸ್ನೇಹಿತರೆ. ಧನುಸ್ಸು ರಾಶಿಗೆ ಸೇರಿದ ಜನರಿಗೆ ನಾಳೆ ಗ್ರಹಗಳ ಸಂಚಾರದಿಂದಾಗಿ ಲಾಭ ದೊರಕುವುದು ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಕೆಲಸದ ಸ್ಥಳಗಳಲ್ಲಿ ನಿಮಗೆ ಹೊಸ ಹೊಸ ಜವಾಬ್ದಾರಿಗಳು ದೊರಕೋದ್ರಿಂದ ನಿಮ್ಮ ಪ್ರಭಾವ ಹೆಚ್ಚಾಗ್ತಾ ಹೋಗ್ತದೆ. ನೀವು ಯಾವುದಾದರೂ ಹೊಸ ಯೋಜನೆಗೆ ಕೆಲಸ ಮಾಡಬೇಕೆಂದುಕೊಂಡಿದ್ದರೆ ಇಂದು ನಿಮಗೆ ಬಹಳ ಉತ್ತಮವಾದ ದಿನವಾಗಿರಲಿದೆ. ಇಂದು ನೀವು ಶುರು ಮಾಡುವಂತಹ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ತಾ ಹೋಗ್ತದೆ. ಯಾವುದೇ ರೀತಿಯ ಅಡ್ಡಿ ಇಲ್ಲದೆ ಇಂದು ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಆರ್ಥಿಕ ವಿಷಯಕ್ಕೆ ಬರೋದಾದರೆ ಈ ದಿನ ಬಹಳ ಉತ್ತಮವಾಗಿರ್ತಾ ಹೋಗ್ತದೆ. ಹಳೆಯ ಹೂಡಿಕೆಗಳಿಂದ ನಿಮಗೆ ಇಂದು ಲಾಭ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ನಿಮ್ಮ ಕಳೆದು ಹೋದ ಹಣವು ಕೂಡ ನಿಮಗೆ ಇಂದು ಕೈ ಸೇರ್ತಾ ಹೋಗ್ತದೆ ಸ್ನೇಹಿತರೆ. ಯಾವುದೇ ರೀತಿಯಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆಗಳು ನಿಮಗೆ ಎದುರಾಗೋದಿಲ್ಲ. ಮನೆಯಲ್ಲಿ ನಿಮ್ಮ ಸಂಬಂಧಿಕರೊಂದಿಗೆ ಉತ್ತಮ ಸಂಬಂಧವನ್ನು ನೀವು ಇಂದು ಹೊಂದಿರ್ತೀರಿ ಸ್ನೇಹಿತರೆ. ನಿಮ್ಮ ಸಂಗಾತಿಯೊಂದಿಗಿನ ಭಾವನಾತ್ಮಕ ಸಂಬಂಧ ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಸ್ನೇಹಿತರೆ. ಇಂದು ನೀವು ಯಾವುದಾದರೂ ಸ್ನೇಹಿತರನ್ನು ಭೇಟಿಯಾಗಬಹುದಾಗಿದೆ. ಆದ್ದರಿಂದ ನೀವು ಹೆಚ್ಚು ಧನಲಾಭವನ್ನು ಪಡಿಬಹುದಾಗಿದೆ ಸ್ನೇಹಿತರೆ. ಇನ್ನು ನಿಮಗೆ ಅಶುಭಗಳಿದ್ದರೆ ಇದಕ್ಕೆಲ್ಲ ಪರಿಹಾರ ಏನು ಅಂತ ಕೇಳೋದಾದರೆ, ಬೆಲ್ಲ ಮತ್ತು ಎಳ್ಳಿನಿಂದ ಮಾಡಿದ ಯಾವುದೇ ವಸ್ತುವನ್ನು ನಾಳೆ ಅಗತ್ಯವಿರುವ ವ್ಯಕ್ತಿಗೆ ದಾನ ಮಾಡಿ ಅಥವಾ ಹಸುವಿಗೆ ನೀವು ತಿನ್ನಿಸೋದ್ರಿಂದ ಯಾವುದೇ ರೀತಿಯ ಅಶುಭಗಳಿದ್ದರೆ ಇದಕ್ಕೆಲ್ಲ ನೀವು ಪರಿಹಾರವನ್ನು ಪಡೆದುಕೊಳ್ಬೋದಾಗಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಗೆ ಬರೋದಾದರೆ ಕುಂಭರಾಶಿಯಾಗಿರಲಿದೆ ಸ್ನೇಹಿತರೆ. ಕುಂಭರಾಶಿಗೆ ಸೇರಿದ ಜನರಿಗೆ ಇಂದು ಲಾಭದಾಯಕವಾದ ದಿನವಾಗಿರಲಿದೆ ಅಂತ ಹೇಳಿದರೆ ತಪ್ಪಾಗುತ್ತೆ ಸ್ನೇಹಿತರೆ. ಏಕೆಂದರೆ ನಿಮ್ಮ ಕೆಲಸವನ್ನು ಜನರು ಹೊಗಳೋದ್ರಿಂದ ನೀವು ಇನ್ನಷ್ಟು ಲಾಭವನ್ನು ಗಳಿಸ್ತಾ ಹೋಗ್ತೀರಿ. ಕೆಲಸದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಕೂಡ ಪ್ರಾಪ್ತಿಯಾಗ್ತಾ ಹೋಗ್ತದೆ. ನೀವು ಯಾವುದಾದರೂ ಹೊಸ ಕೆಲಸವನ್ನು ಇಂದು ಆರಂಭಿಸಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಹಿಂದೆ ಆರಂಭಿಸ್ತೀರಿ. ನಾಳೆ ವ್ಯಾಪಾರದಲ್ಲೂ ಕೂಡ ನಿಮಗೆ ಮನೆಯವರು ಕೂಡ ಸಹೋದ್ಯೋಗಿಗಳಿಂದ ಕೂಡ ಸಹಾಯವಾಗೋದ್ರಿಂದ ಇನ್ನಷ್ಟು ಲಾಭ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ನೀವು ಎಲ್ಲ ಆಸ್ತಿ ಮತ್ತು ವಾಹನಕ್ಕೆ ಸಂಬಂಧಿಸಿದಂತೆ ಯಶಸ್ಸನ್ನು ಇಂದು ಗಳಿಸ್ತಾ ಹೋಗ್ತೀರಿ. ಹಳೆಯ ಸಂಪರ್ಕಗಳು ಮತ್ತು ಹೂಡಿಕೆಗಳಿಂದ ನಿಮಗೆ ಇನ್ನಷ್ಟು ಉತ್ತಮವಾದ ಲಾಭ ದೊರಕ್ತಾ ಹೋಗ್ತದೆ. ಇನ್ನು ನಿಮಗೆ ಯಾವುದಾದರೂ ಮಾರ್ಗಗಳಿಂದ ಹಠಾತ್ ಆರ್ಥಿಕವಾದಂತಹ ಧನಲಾಭ ಕೂಡ ಬರಲಿದೆ. ಸಹಾಯ ಕೂಡ ಲಭಿಸ್ತಾ ಹೋಗ್ತದೆ. ಮನೆಯವರ ಸಂತೋಷಕ್ಕಾಗಿ ನೀವು ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗಿಬರಿ. ನೀವು ಇಷ್ಟಪಡುವಂತಹ ಭೋಜನವನ್ನು ನೀವು ಇಂದು ಆಯೋಜಿಸಬಹುದಾಗಿದೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿನಗಿಂತ ಹೆಚ್ಚು ಉತ್ತಮವಾಗಿರಲಿದ್ದೀರಿ. ಯಾವುದೇ ಸಮಸ್ಯೆ ಕೂಡ ನಿಮಗೆ ಇರಲಾರದು. ಹಾಗೆ ಈ ರಾಶಿಯವರಿಗೆ ಅಶುಭಗಳಿದ್ದರೆ ಇದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ, ಇಂದು ದಿನವನ್ನು ಶುಭವಾಗಿಸಲು ನೀವು ವಿಷ್ಣು ದೇವರನ್ನು ಜಪಿಸಬೇಕಾಗುತ್ತದೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಮತ್ತು ಹಸುವಿಗೆ ಕಡಲೆಬೇಳೆ ಮತ್ತು ಬೆಲ್ಲವನ್ನು ತಿನ್ನಿಸೋದ್ರಿಂದ ನಿಮಗೆ ಇರುವಂತಹ ಎಲ್ಲ ಅಶುಭಗಳು ವಿನಾಶವಾಗ್ತದೆ ಸ್ನೇಹಿತರೆ. ಇದಕ್ಕೆಲ್ಲ ಇದು ಪರಿಹಾರವಾಗಲಿದೆ ಸ್ನೇಹಿತರೆ. ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮೀನ ರಾಶಿಯಾಗಲಿದೆ ಸ್ನೇಹಿತರೆ. ಮೀನ ರಾಶಿಯ ಜನರಿಗೆ ಸೂರ್ಯದೇವನ ಕೃಪೆಯಿಂದ ಲಾಭ ದೊರಕ್ತಾ ಹೋಗ್ತದೆ. ಕೆಲಸ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಮತ್ತು ಗೌರವ ಖ್ಯಾತಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಇಂದು ನಿಮ್ಮ ಕಾರ್ಯ ಕೌಶಲ್ಯತೆ ಮತ್ತು ಪಾಲುದಾರಿಕೆಯ ಬಗ್ಗೆ ಹೆಚ್ಚಿನ ಜನ ನಿಮಗೆ ಹೊಗಳ್ತಾ ಹೋಗ್ತಾರೆ. ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಬಹಳ ಉತ್ತಮವಾಗಿರಲಿದೆ ಅಂತ ಹೇಳ್ಬೋದು. ಹಣಕ್ಕೆ ಸಂಬಂಧಿಸಿದಂತೆ ಕೂಡ ಯಾವುದೇ ಸಮಸ್ಯೆ ಕೂಡ ನಿಮಗೆ ಬರಲಾರದು. ಇನ್ನು ಅವುಗಳಿಗೆಲ್ಲ ನೀವು ಪರಿಹಾರವನ್ನು ಇಂದು ಪಡೀತಾ ಹೋಗ್ತೀರಿ. ಹಣದ ಕೊರತೆಯಿಂದಾಗಿ ನಿಮಗೆ ಯಾವುದೇ ಸಮಸ್ಯೆ ಕೂಡ ಎದುರಾಗುವುದಿಲ್ಲ. ಸ್ನೇಹಿತರು ಮತ್ತು ಸಂಬಂಧಿಕರ ಸಂಪೂರ್ಣ ಬೆಂಬಲ ನಿಮಗೆ ದೊರಕ್ತಾ ಹೋಗ್ತದೆ ಸ್ನೇಹಿತರೆ. ಯಾವುದಾದರೂ ಪ್ರಭಾವಶಾಲಿಗಳನ್ನು ನೀವು ಭೇಟಿಯಾಗುವಂತಹ ಅವಕಾಶ ಕೂಡ ಲಭಿಸ್ತಾ ಹೋಗ್ತದೆ. ಇದರಿಂದಾಗಿ ನೀವು ಇನ್ನಷ್ಟು ಲಾಭವನ್ನು ಗಳಿಸ್ತಾ ಹೋಗ್ತೀರಿ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಇಂದು ನಿಮಗೆ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ಸ್ನೇಹಿತರೆ. ಸಂಜೆ ವಿಶೇಷವಾಗಿ ನಿಮಗೆ ಇಂದು ಪ್ರಯೋಜನವಾಗಿರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಮನೆಯಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವೂ ಕೂಡ ಎಲ್ಲ ಕಾರ್ಯಕ್ಕೆ ಸಿಗ್ತಾ ಹೋಗ್ತದೆ. ಜೊತೆಗೆ ದಾನ ಧರ್ಮ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶವೂ ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ರಾಶಿಗೆ ಅಶುಭಗಳಿದ್ದರೆ ಪರಿಹಾರ ಏನು ಅಂತ ಕೇಳೋದಾದರೆ, ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಮತ್ತು ಕೆಂಪು ಶ್ರೀಗಂಧದ ತಿಲಕವನ್ನು ಹಚ್ಚಿ
ನೀವು ಕೆಂಪು ಹಸುವಿನ ಮೇವು ಮತ್ತು ಬೆಲ್ಲವನ್ನು ಇಂದು ತಿನ್ನಿಸೋದ್ರಿಂದ ನಿಮಗೆ ಇರುವಂತಹ ಎಲ್ಲ ಅಶುಭಗಳಿಗೂ ಪರಿಹಾರ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ನಮ್ಮ SPB ಮೀಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಮೆಂಟ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತಾ ಅಂತ ಹೇಳ್ತಾ, ಆ ಸೂರ್ಯದೇವರು ನಿಮಗೆ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.